ಅಂಗಡಿ ಆದ್ರೂ ದೊಡ್ಡದಾಗಿ ಏನಾದ್ರೂ ಸ್ಪೆಷಲ್ ಆಗಿ ಕೊಡ್ಬೇಕು ಅಂತ ಪ್ಯೂರ್ ರೇಷ್ಮೆ ರೀಸನಬಲ್ ರೇಟ್ ಅಲ್ಲಿ ಆದ್ರೂ ಏನು ಹೊಟ್ಟೆಪಾಡು ಮಾಡ್ಬೇಕಲ್ಲ. ನೋಡಿ ಇದೇ ಮಗ್ಗ, ಇದೇ ಲಾಡಿ, ಇದು ದಾರ, ವಿಸ್ಕೋಸು ಅಂದ್ರೆ ಮರದಿಂದ ಮಾಡಿರೋ ದಾರ. ಈ ಬುಟ್ಟ ರೆಡಿ ಆಗೋದು ಇಲ್ಲಿಂದ ಕಾರ್ಡಿಂದ ರೆಡಿ ಆಗುತ್ತೆ. ವಾರ ವಾರ ಸಂಬಳ ಕೊಡ್ಬೇಕು ಮೇಡಮ್. ಹಲೋ ಮ್ಯಾಮ್, ಏನು ಮ್ಯಾಮ್ ಹೊಸ ಲೊಕೇಶನಲ್ಲಿ ಹಿಂದೆ ಥ್ರೆಡ್ಸ್ ಎಲ್ಲ ಇಟ್ಕೊಂಡು ಹೊಸದು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಮ್ಯಾಮ್, ಚಿಕ್ಕ ಅಂಗಡಿ ಆದ್ರೂ ದೊಡ್ಡದಾಗಿ ಏನಾದ್ರು ಸ್ಪೆಷಲ್ ಆಗಿ ಕೊಡ್ಬೇಕು ಅಂತ ನಮ್ಮ ಶಾಪಲ್ಲಿ ತುಂಬಾ ಜನಕ್ಕೆ ಸ್ಯಾರೀಸ್ ಅಲ್ಲಿ ವೆರೈಟೀಸ್ ಅಲ್ಲಿ ಕೊಡ್ಬೇಕಂತ ತುಂಬಾ ಹುಡುಕ್ತಾ ಇರ್ತೀನಿ. ನಮ್ಮ ಫ್ರೆಂಡ್ ಅವ್ರದ್ದು ಮಗ್ಗ ಇರೋದ್ರಿಂದ ಅದೇ ಮಗಕ್ಕೆ ವಿಸಿಟ್ ಮಾಡಿ ನಮ್ದೇ ಥ್ರೆಡ್ ಆದಂತ ವಿಸ್ಕೋಸ್ ಅಲ್ಲಿ ಆ ತರ ಉಟ್ಕೊಂಡ್ರು ಫೀಲ್ ಅಂತೂ ಸಖತ್ತಾಗಿರ್ಬೇಕು. ಆ ತರ ಫೀಲ್ ಅಲ್ಲಿ ಮಾಡಿಸ್ಕೊಳ್ಳೋಣ ನಾನೇನೆ ನಮ್ಮ ಕಸ್ಟಮರ್ಸ್ಗೋಸ್ಕರ ರೀಸನಬಲ್ ರೇಟ್ ಅಲ್ಲಿ ಕೊಡ್ಬೇಕು ಅಂತ ನಾವೇ ವಿಸಿಟ್ ಮಾಡಿ ಥ್ರೆಡ್ ಕೊಟ್ಟು ಮಾಡಿಸ್ಕೊತಾ ಇದೀವಿ. ಇನ್ನು ನಮ್ಮ ಕಸ್ಟಮರ್ಸ್ಗೆ ವೆರೈಟೀಸ್ ಆಫ್ ಡಿಸೈನ್ಸ್ ಕಲರ್ಸ್ ಅಲ್ಲಿ ಕೊಡಬೇಕು ಅಂತ ತುಂಬಾ ಇಷ್ಟಪಟ್ಟು ಮಾಡಿಸ್ಕೊತಾ ಇದೀವಿ. ನೋಡೋಣ ನಮ್ಮ ಕಸ್ಟಮರ್ಸ್ಗೆ ಯಾವ ತರ ಇಷ್ಟ ಆಗುತ್ತೆ ಅಂತ. ನಮಸ್ತೆ ಮೇಡಮ್. ಈಗ ನೀವು ನಮಗೆ ಯಾವ ಥ್ರೆಡ್ ಕೊಡಿಸ್ತೀರೋ ಆ ಥ್ರೆಡ್ ಅಲ್ಲಿ ನಾವು ನಿಮಗೆ ಸೀರೆ ಕೊಡ್ತೀವಿ. ನೋಡಿ ಮೇಡಮ್, ಸರ್ ಎಲ್ಲರೂ ಪ್ಲಾಸ್ಟಿಕ್ ಅಲ್ಲಿ ಹೊಸ ಹೊಸ ಡಿಸೈನ್ಸ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಕಂಫರ್ಟಬಲ್ ಆಗಿರುತ್ತಾ? ಹೌದು ಮೇಡಮ್, ಪ್ಲಾಸ್ಟಿಕ್ ಅಲ್ಲಿ ತುಂಬಾ ಕಂಫರ್ಟಬಲ್ ಇರುತ್ತೆ ಮತ್ತು ಬಜೆಟ್ ಫ್ರೆಂಡ್ಲಿ. ನಿಮಗೆ ಸುಮಾರು ರೇಷ್ಮೆ ಥ್ರೆಡ್ ಅಲ್ಲಿ ಅದು ಬಂದ್ಬಿಟ್ಟು ನಿಮಗೆ 5,000 6,000 ಆಗೋದನ್ನ ಬರೀ ನೀವು 1,500 ಸೇಲ್ ಮಾಡ್ಬೋದು. ಅದೇ ಬಂದ್ಬಿಟ್ಟು ನೀವು ಆರ್ಗಾನಿಕ್ ಥ್ರೆಡ್ ನಮಗೆ ಕೊಡ್ಸೋದಾದ್ರೆ ಅಂದ್ರೆ ಅಲಿಯಾಸ್ ವಿಸ್ಕೋಸು ಅಂದ್ರೆ ಮರದಿಂದ ಮಾಡಿರೋ ದಾರ ಅದ್ರಲ್ಲಿ ಕೊಡ್ಸೋದಾದ್ರೆ ಈ ತರ ಸೀರೆ ನಾವು ರೆಡಿ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ನಿಮಗೆ 2,000 ರೂಪಾಯಿ ರೇಂಜ್ ಆಗುತ್ತೆ. ಹಾಗೆ ನೀವು ಇದನ್ನ ಪ್ಯೂರ್ ರೇಷ್ಮೆ ನೀವು ದಾರ ನಮಗೆ ಕೊಡಿಸ್ತೀವಿ ಅನ್ನೋದಾದ್ರೆ ನಾವು ಈ ದಾರನ ನೀವು ಕೊಡ್ತೀವಿ. ಮೇಡಮ್, ನೀವು ಯಾವ ದಾರ ಕೊಡಿಸ್ತೀರಾ ಆ ದಾರದಲ್ಲಿ ನಾವು ಮಾಡ್ಕೊಡ್ತೀವಿ. ಸರ್, ನಮ್ಮ ಕಸ್ಟಮರ್ಗೆ ಎಲ್ಲಾ ತರ ಡಿಸೈನ್ಸ್ ಅಲ್ಲಿ ಮಾಡ್ಕೊಡಿ. ಯಾಕೆಂದ್ರೆ ಎಲ್ಲಾ ತರ ಕಸ್ಟಮರ್ಸ್ ಇರ್ತಾರೆ, ಎಲ್ಲಾ ತರ ಒಂದು ಹೈ ರೇಂಜ್ ಲೋ ರೇಂಜ್ ಕಸ್ಟಮರ್ಸ್ ಇರ್ತಾರೆ, ಎಲ್ಲಾ ತರನು ತಗೋತಾರೆ. ನೀವು ಎಲ್ಲಾ ತರ ಡಿಸೈನ್ಸ್ ನಮಗೆ ಮಾಡ್ಕೊಡ್ಬೇಕು. ಓಕೆ ಮೇಡಮ್, ಆಯ್ತು. ಈಗ ನಿಮಗೆ 3 ದಾರದಲ್ಲೂ ನಾನು ಮಗ್ಗದಲ್ಲಿ ಮಾಡ್ಬಿಟ್ಟು ನಿಮಗೆ ಸೀರೆ ಕೊಡ್ತೀನಿ. ಹಾಗೆ 3 ದಾರದಲ್ಲೂ ನೀವು ಕಸ್ಟಮರ್ಗೆ ಯಾವ ತರ ಏನ್ ದಾರ ಅಂತ ಡಿಫ್ರೆನ್ಸ್ ಹೇಗೆ ಹೇಳ್ಬೇಕು ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ ಸರ್, ನೀವು ಡಿಫ್ರೆನ್ಸ್ ತೋರಿಸ್ಬಿಟ್ಟು ಹೇಳ್ಕೊಡಿ. ಹಾಗೇನೆ ಮಗ್ಗದಲ್ಲಿ ಯಾವ ತರ ತಯಾರಿ ಮಾಡ್ತೀರಾ ಅದನ್ನು ನಮ್ಗೆ ಸ್ವಲ್ಪ ತೋರಿಸ್ಕೊಡಿ. ಓಕೆ ಸರ್, ಮಗ್ಗದ ಹತ್ರ ಕರ್ಕೊಂಡ್ ಬಂದಿದ್ದಾರೆ. ಯಾವ ತರ ಸ್ಯಾರಿ ರೆಡಿ ಆಗುತ್ತೆ ತೋರಿಸ್ತಾರೆ, ನೋಡೋಣ ಬನ್ನಿ. ನೋಡಿ ಇದೇ ಮಗ್ಗ, ಇದೇ ಲಾಡಿ, ಇದು ದಾರ. ನೋಡಿ ಈ ದಾರ ಇಲ್ಲಿಂದ ನಾವು ತಗೊಂತೀವಿ. ಈ ತರ ಕಣಿಕೆ ಆಗುತ್ತೆ, ಆ ಕಣಿಕೆ ಇಲ್ಲಿ ಹಾಕೊಂತೀವಿ. ಇಲ್ಲ ಹಾಕಿರೋದು ನೋಡಿ ಈ ತರ ಹಾಕೊಂಡ್ಬಿಟ್ಟು ಈ ಜರಿ ಓಡುತ್ತೆ, ಇದರಲ್ಲಿ ಈ ನೆಯ್ಯ ದಾರ ಓಡುತ್ತೆ. ಹಾಗಾಗಿ ಇದು ಬುಟ್ಟ ಬರುತ್ತೆ. ಈ ಬುಟ್ಟ ರೆಡಿ ಆಗೋದು ಇಲ್ಲಿಂದ ಕಾರ್ಡಿಂದ ರೆಡಿ ಆಗುತ್ತೆ. ಇದರಲ್ಲಿ ಯಾವ ತರ ಹೋಲ್ ಇರುತ್ತೆ ಆ ತರ ಬುಟ್ಟ ಇಲ್ಲಿ ಡಿಸೈನ್ ಇದಾಗುತ್ತೆ. ನೀವು ಬಾರ್ಡರ್ ಸೀರೆ ಒಳಗಡೆ ಬುಟ್ಟ ಬೇಕು ಡಿಸೈನ್ ಬೇಕು ಅಂತಿರಲ್ಲ, ಆ ತರ ರೆಡಿ ಆಗೋದೇ ಈ ತರ. ಇದರೇ ಬುಟ್ಟ. ಆದ್ರೂ ಸ್ಯಾರೀಸ್ ನ ಇದ್ ಮಾಡೋದು ತುಂಬಾ ಕಷ್ಟ ಅಲ್ವಾ ಸರ್? ಕಷ್ಟ ಇದೆ ಮೇಡಮ್, ಆದ್ರೂ ಏನು ಹೊಟ್ಟೆಪಾಡು ಮಾಡ್ಬೇಕಲ್ಲ. ಬಟ್ ಮೇಡಮ್, ನಾವು ನಿಮ್ಗೆ ಎಲ್ಲಾ ತರದ್ದು ಸಪೋರ್ಟ್ ಕೊಡ್ತೀವಿ. ಬಟ್ ನಮ್ಗೆ ವಾರ ವಾರ ಸಂಬಳ ಕೊಡ್ಬೇಕು ಮೇಡಮ್. ಅದ್ರಲ್ಲೆಲ್ಲ ಮೋಸನೇ ಆಗಲ್ಲ ಬಿಡಿ ಸರ್, ಪಕ್ಕ ಕೊಡೋಣ.